ಏಯ್ ಕಣ್ಣೆ ಸಲ ಬಿಡ ತೆಗಿಬೇಡ. ಇನ್ನ ತಿಂತಾ ಇಲ್ಲ. ನಮಸ್ತೆ ಎಲ್ಲರಿಗೂ. ನಮ್ಮೂರಲ್ಲಿ ಇವತ್ತು ಕೋಟೆಹಳ್ಳಿ ಶ್ರೀ ರೇಣುಕಾ ಪರಮೇಶ್ವರ ಒಂದು ಜೋಗ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಮಾಡುವಂಥ ಬೆಳ್ಳಾರತಿ ಬಗ್ಗೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಬನ್ನಿ ನೋಡೋಣ ಈ ಆಚರಣೆ ಏನು ಅನ್ನೋದನ್ನ ನಿಮಗೆಲ್ಲರಿಗೂ ವಿವರಿಸ್ತೀನಿ. ನಮ್ಮೂರಲ್ಲಿ ಒಂದು ಪ್ರಮುಖವಾದ ಒಂದು ಹಬ್ಬದ ವಾತಾವರಣ ನಿರ್ಮಾಣ ಇರುತ್ತೆ. ಎಲ್ಲರ ಮನೆಯಲ್ಲಿ ಮತ್ತು ಮನದಲ್ಲಿ ಸಡಗರ ಏರ್ಪಟ್ಟಿರುತ್ತೆ. ನಾನಿವಾಗ ವಿವರಿಸಕ್ಕೆ ಹೋಗ್ತಿರೋದು ಈ ಹೊತ್ಕೊಂಡು ಹೆಣ್ಮಕ್ಳೆಲ್ಲ ಏನು ಹೊತ್ಕೊಂಡು ತಿರುಗ್ತಾ ಇದ್ದಾರೆ, ಇದನ್ನು ಬೆಳ್ಳಾರತಿ ಅಂತ ಕರಿತೀವಿ ನಮ್ಮ ಆಡು ಭಾಷೆಯಲ್ಲಿ. ಇದ್ರ ಬಗ್ಗೆನೇ ಈ ವಿಡಿಯೋ ಮಾಡ್ತಾ ಇರೋದು. ಇದೊಂಥರ ವಿಶೇಷವಾದ ಆಚರಣೆ. ಈ ಭಾಗದಲ್ಲಿ ಬಿಟ್ಟು ನಾನು ಬೇರೆ ಭಾಗದಲ್ಲಿ ಇದನ್ನು ನಾನು ನೋಡಿಲ್ಲ. ಹಾಗಾಗಿ ಬನ್ನಿ ಇದನ್ನು ಏನು ಅಂತ ನಾನು ನಿಮಗೆ ಹೇಳ್ತೀನಿ. ಇದೇನು ನಮ್ಮ ಹೆಣ್ಮಕ್ಳೆಲ್ಲ ಹೊತ್ಕೊಂಡು ಹೋಗ್ತಾ ಇದ್ದಾರಲ್ಲ, ಇದು ಬೆಳ್ಳಾರತಿ ಅಂತ. ಬೆಳದ ಆರತಿ, ಅದನ್ನು ನಮ್ಮ ಆಡು ಭಾಷೆಯಲ್ಲಿ ಬೆಳ್ಳಾರತಿ ಅಂತ ಕರೀತಾರೆ. ಅಂದರೆ ನಮ್ಮ ಈ ಭಾಗದಲ್ಲಿ ನಾವೇನೇನು ದವಸ ಧಾನ್ಯಗಳನ್ನ ಬೆರೀತೀವಲ್ಲ, ಅದನ್ನು ಒಂದು ನೀತಿ ನಿಯಮದಿಂದ, ಅಂದರೆ ಒಂದು ಸ್ವಲ್ಪ ಅಂಟು ಮುಟ್ಟು ಏನೋ ಆಗದಲೇ ಒಳ್ಳೆ ಗೊಬ್ಬರ, ಕುರಿ ಗೊಬ್ಬರ ಅದನ್ನೆಲ್ಲ ಮಾಡಿ ಒಂದು ಕತ್ತಲೆಯ ಒಂದು ಕೋಣೆಯಲ್ಲಿಟ್ಟು ಇದನ್ನು ಬೆಳೆಸ್ತಾರೆ. ಅಂದರೆ ಒಂದು 15 ದಿವಸ ಆ ಥರ ಒಂದು ನೀಟಾಗಿ ಬೆಳೆಸಿ ಅದಕ್ಕೆ ಏನು ಮಾಡ್ತಾರೆ, ಈ ಕತ್ತಲು ಈ ಕೋಣೆ ಇರೋದ್ರಿಂದ ನೋಡಿ ಈ ಕಲರ್ ಬರುತ್ತೆ. ಅದು ನಿಮಗೆ ಗ್ರೀನಿಶ್ ಆಗಿ ಬರೋದಿಲ್ಲ. ಹಾಗಾಗಿ ಈ ಥರ ಕಲರ್ ಬರುತ್ತೆ. ಒಂಥರ ಭಾಳ ಚೆನ್ನಾಗಿ ಕಾಣುತ್ತೆ, ಒಂಥರ ಭಾಳ ಅಲಂಕಾರವಾಗಿ ಕಾಣುತ್ತೆ. ಮತ್ತು ಇದೊಂಥರ ಆರ್ಟಿಫಿಷಿಯಲ್ ಇರೋದಿಲ್ಲ, ಎಲ್ಲ ಫುಲ್ ನ್ಯಾಚುರಲ್ ಆಗಿ ಇದನ್ನು ಬೆಳೆಸ್ತಾರೆ. ಈಗ ನೋಡಿ ಅಲ್ಲಿಂದ ಮೆರವಣಿಗೆಯಲ್ಲಿ ತೊಗೊಂಬಂದು ಅದನ್ನು ಅವರೇನು ಬೆಳೆಸಿರೋಂಥ ಬೆಳ್ಳಾರತಿನ ದೇವ್ರ ಸುತ್ತ ಇಡ್ತಾ ಇದ್ದಾರೆ. ಇಟ್ಟು ಇಲ್ಲಿಂದ ಪೂಜೆ ಮಾಡಿಸ್ಕೊಂಡು ದೇವ್ರನ್ನ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಅಂದರೆ ಒಂದು ಅವರು ಬೆಳೆಯುವಂಥ ಬೆಳೆನ ಒಂದು ದೇವರಿಗೆ ಸಮರ್ಪಣೆ ಮಾಡುವಂಥ ಒಂದು ಆಚರಣೆ ಇದು. ಹಾಗಾಗಿ ಇದನ್ನು ಬೆಳ್ಳಾರತಿ ಅಂತ ಕರೀತಾರೆ. ಅವರು ಏನು ಬೆಳೀತಾರಲ್ಲ ಆ ಆರತಿನ ಬೆಳ್ಳಾರತಿ ಅಂತ ಕರೀತಾ ಇದ್ದಾರೆ. ಈಗ ನೋಡಿ ಎಲ್ಲ ಹೆಣ್ಮಕ್ಳು ತಂದಿಟ್ಟಿರೋ ಅಂಥ ಆರತಿನ ದೇವ್ರ ಸುತ್ತ ಇಟ್ಟಿದ್ದಾರೆ. ಇಟ್ಟು ಇಲ್ಲಿಂದ ಈಗ ಪೂಜೆ ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ. ಈಗ ಇದಕ್ಕೆ ಮೇಯ್ನು ಇದು ನೈವೇದ್ಯನೇ ಇದು ನೋಡಿ. ಎಲ್ಲರ ಕಡೆಯಿಂದನೂ ಒಂದೊಂದು ಸ್ವಲ್ಪ ಈ ಬೆಳ್ಳಾರತಿನ ಇವರೆಲ್ಲ ಕಿತ್ತಿ ಅಲ್ಲಿ ಕೊಡ್ತಾಯಿದ್ದಾರೆ ನೋಡಿ ಪ್ಲೇಟಲ್ಲಿ. ಅಂದರೆ ಇದ್ರ ಪ್ರಸಾದ ಮತ್ತು ಅದಕ್ಕೆ ಅರ್ಪಿಸುವಂಥ ನೈವೇದ್ಯ ಇದೇ ಆಗಿರುತ್ತೆ ನೋಡಿ. ಎಲ್ಲರೂ ಆರತಿಗಳಿಂದನೂ ಸ್ವಲ್ಪ ಇದನ್ನು ಸೊಪ್ಪನ್ನ ಕಿತ್ತಿ ದೇವ್ರಿಗೆ, ಈಗ ನೋಡಿ ದೇವರಿಗೆ ಅರ್ಪಿಸ್ತಾರೆ. ದೇವರು ಒಳಗಡೆ ಮತ್ತು ಮೇಲ್ಗಡೆ ಎಲ್ಲ ಇಟ್ಟು ಈಗ ಅರ್ಪಿಸ್ತಾ ಇದ್ದಾರೆ ನೋಡಿ. ದೇವ್ರ ಸಣ್ಣ ಇದನ್ನಕ್ಕೆ ಇದನ್ನು ಅರ್ಪಿಸ್ತಾರೆ. ಅಂದರೆ ಅವರ ಒಂದು ಭಕ್ತಿ ಮತ್ತು ಅವರ ಒಂದು ಬೆಳೆಯನ್ನು ಈ ಬೆಳ್ಳಾರತಿ ಮುಖಾಂತರ ದೇವರಿಗೆ ಅರ್ಪಿಸುವಂಥ ಒಂದು ಕಾರ್ಯಕ್ರಮ ಇದು. ಫುಲ್ ಎಲ್ಲ ನೋಡಿ. ಈಗ ದೇವರು ಪಾಲ್ಕೆ ಮೇಲೆಲ್ಲನೂ ಕೂಡ ಆ ಬೆಳ್ಳಾರತಿನ ಹಾಕ್ತಾರೆ. ಈಗ ಸುತ್ತ ಇಟ್ಟಿದ್ದಾರೆ. ಒಂಥರ ತೆರೆವಾರಿ ಅಲಂಕಾರ ತಗೊಂಡಿರುವಂಥ ಬೆಳ್ಳಾರತಿಗಳನ್ನ ನಾವು ನೋಡ್ತಾ ಇದ್ದೀವಿ. ಒಂದೊಂದು ನಮನೆಯಾಗಿ ಇದ್ದಾವೆ. ಇದು ಈ ಬೆಳ್ಳಾರತಿಯ ಒಂದು ಕಾರ್ಯಕ್ರಮ. ಈಗ ಇದಾದಮೇಲೆ ಇದನ್ನೆಲ್ಲ ತೊಗೊಂಡು ಇದನ್ನೇ ಎಲ್ಲರಿಗೂ ಪ್ರಸಾದದ ರೂಪದಲ್ಲೂ ಇದನ್ನೇ ಹಂಚುತ್ತಾರೆ. ಈ ಹೂವು ಹೆಂಗೆ ಕೊಡ್ತಾರಲ್ಲ ಮಂಗಳಾರತಿ ಆದಮೇಲೆ, ಆವಾಗ ಈ ಬೆಳ್ಳಾರತಿನೇ ಎಲ್ಲ ಕೊಡ್ತಾರೆ. ಮತ್ತು ಮುಂಚೆ ಎಲ್ಲ ಚೆನ್ನಾಗಿ ಮುಟ್ಕೊಂಡು ಹೋಗೋರು. ಈಗ ಸ್ವಲ್ಪ ಹೆಣ್ಮಕ್ಳು ಸ್ವಲ್ಪ ಇದನ್ನು ಮುಡ್ಕೊಳ್ಳೋದು ಕಮ್ಮಿ ಮಾಡಿದ್ದಾರೆ. ಮುಂಚೆಲ್ಲ ಒಳ್ಳೆ ತಿಂಡಿ ಕಟ್ಕೊಂಡು ಮುಟ್ಕೊಂಡಿರೋದು ನಾವು ನೋಡಿದ್ದೀವಿ ಮುಂಚೆಲ್ಲ, ನಾವು ಚಿಕ್ಕ ಹುಡುಗರಿದ್ದಾಗ. ಈಗ ನೋಡಿ ಈ ಥರ ಈಗ ಇನ್ನೇನು ಪೂಜೆಗೆ ರೆಡಿ ಮಾಡ್ತಾಯಿದ್ದಾರೆ. ಎಲ್ಲ ಬೆಳ್ಳಾರತಿನೂ ಅಲ್ಲಿ ಸಮರ್ಪಣೆ ಆಯಿತು ನೋಡಿ. ಈಗಲೂ ಕೂಡ ದೇವ್ರ ಮೇಲ್ಗಡೆ ಹಾಕ್ತಾಯಿದ್ದಾರೆ. ಎಲ್ಲರ ಕಡೆಯೂ ತೊಗೊಬಂದು ಈ ದೇವ್ರ ಮೇಲೆ ಹಾಕ್ತಾಯಿದ್ದಾರೆ.
ಬೆಳ್ಳಾರತಿನ ಈಗ ಇನ್ನೇನು ಮಂಗಳಾರತಿ ಮಾಡ್ತಾಯಿದ್ದಾರೆ. ಈ ಮಂಗಳಾರತಿ ತಟ್ಟೆಯಲ್ಲೂ ನೀವು ಗಮನಿಸ್ಬೋದು ಬೆಳ್ಳಾರತಿನೇ ಇಟ್ಕೊಂಡಿದ್ದಾರೆ. ಪ್ರಸಾದ ರೂಪದಲ್ಲಿ ಕೊಡೋದಕ್ಕೆ ಬೆಳ್ಳಾರತಿನೇ ಇಟ್ಕೊಂಡಿದ್ದಾರೆ. ಬನ್ನಿ ನೋಡೋಣ ಹೇಗೆ ನಡೆಯುತ್ತೆ ಅನ್ನೋದನ್ನ ನಾನು ಮುಂದೆ ವಿವರಿಸ್ತೀನಿ. ಇನ್ನೇನು ಮಂಗಳಾರತಿ ಸ್ಟಾರ್ಟ್ ಆಗ್ತಾಯಿದೆ.
ದೇವರು ಊರು ಪ್ರವೇಶ ಆಗ್ತಿದ್ದಂಗೆ ಇಲ್ಲಿ ಒಂದು ಭರ್ಜರಿ ಊಟನೂ ಕೂಡ ಹಾಕ್ತಾರೆ. ಅನ್ನಪ್ರಸಾದ, ಅನ್ನ ಸಂತರ್ಪಣೆ ನಡೆಯುತ್ತೆ. ಭಾಳ ವಿಶೇಷವಾಗಿ ಮಾಡ್ತಾರೆ. ಒಂದು ಯಾವುದೇ ರೀತಿಯ ಒಂದು ಮದುವೆ ಊಟಕ್ಕೂ ಕಮ್ಮಿ ಇಲ್ದಿರೋ ಥರ ಅನ್ನಪ್ರಸಾದ ನಡೆಸ್ತಾರೆ. ಇಲ್ಲಿ ನೋಡಿ, ಈಗ ಜಿಲೇಬಿ ಬಿಡ್ತಾ ಇದ್ದಾರೆ. ಎಷ್ಟೊಂದು ಆಲ್ಮೋಸ್ಟ್ ಒಂದು 1000ಕ್ಕಿಂತ ಹೆಚ್ಚಿಗೆ ಜನ ಈ ಪ್ರಸಾದನ ಸ್ವೀಕರಿಸ್ತಾರೆ. ಇಲ್ಲಿ ನೋಡಿ, ಇದು ಕರಿಗಡುಬು ಮಾಡಿದ್ದಾರೆ. ಸ್ವೀಟು ಕರಿಗಡುಬು ಮತ್ತು ಜಿಲೇಬಿ ಈ ವರ್ಷದ ವಿಶೇಷವಾಗಿ ಮಾಡಿದ್ದಾರೆ. ನೋಡಿ, ಇಷ್ಟೊಂದು ಆಲ್ರೆಡಿ ರಾಶಿ ಕಡುಬು ಮತ್ತು ಜಿಲೇಬಿನ ಮಾಡಿ ಇಟ್ಟಿದ್ದಾರೆ. ಊರಲ್ಲಿ ಇರೋ ಎಲ್ಲ ಜನಗಳು ಸೇರಿಕೊಂಡು ಕೈ ಜೋಡಿಸ್ಕೊಂಡು ಈ ಅಡುಗೆನ ವ್ಯವಸ್ಥೆ ಮಾಡ್ತಾರೆ. ಭಾಳ ಚೆನ್ನಾಗಿ ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಹೋಗ್ತಾರೆ. ಈ ಅಡುಗೆ ಕಾರ್ಯಕ್ರಮನೂ ಕೂಡ ಊರಿನ ಎಲ್ಲ ಅಣ್ಣ ತಮ್ಮಗರು ಏನೇನಿದ್ದಾರೆ, ಅಕ್ಕ ತಂಗಿಯರು ಎಲ್ಲರೂ ಕೈ ಜೋಡಿಸಿ ಈ ಅಡುಗೆ ಕಾರ್ಯಕ್ರಮನ ಸಂಪನ್ನಗೊಳಿಸ್ತಾರೆ. ಈಗ ನೋಡಿ, ಎಷ್ಟೊಂದು ಜನ ಬಡ್ಸೋಕ್ಕೆ ತೊಗೊಂಡು ಹೋಗ್ತಾ ಇದ್ದಾರೆ. 1,500 ಜನ 2,000 ಜನ ಬಿಗ್ಲಾಗಿ ಊಟ ಮಾಡ್ತಾರೆ. ಎಲ್ಲ ಒಂದೊಂದೇ ಪಡಿಸ್ಕೊಂಡು ಬರ್ತಾಯಿದ್ದಾರೆ. ಈಗ ಇವರೆಲ್ಲ ನಾವೇನು ಬೇರೆ ಕಡೆಯಿಂದ ಏನು ಕರೆಸಲ್ಲ. ಇವರೆಲ್ಲ ನಮ್ಮೂರಲ್ಲಿ ಏನಿರ್ತಾರಲ್ಲ ಹುಡುಗರು, ಅವರೆಲ್ಲರೂ ಬಡಿಸ್ಕೊಂಡು ಹೋಗ್ತಾಯಿದ್ದಾರೆ. ಹೋಗು ನುಗ್ಗೆಕಾಯಿ ಪಲ್ಯ ಇಂಥ ರೇಟಿಂಗ್ ಕಾಲದಾಗೂ ನುಗ್ಗೆಕಾಯಿ ಪಲ್ಯ ಮಾಡವ್ರೆ. 400-500 ರೂಪಾಯಿ ಕೆಜಿ. ಆಯ್ತು, ಹೇಳ್ತೀನಿ ನೆಂಟಾ. ಆ ಕಡೆ ಕಿಳಿಬಾರ್ದಂತ ಈ ಕಡೆ ಕಿಡಿತಿದ್ದೀನಿ. ಮಾಮ ಕಣ್ಣೆಸರಾಗುತ್ತೆ ಅಂತ. ತಿನ್ನಲ್ಲ. ನೀನ್ ತಿನ್ನ ಮಾಮ ಉಂಡ್ಮೇಲೆ ನೀನ್ ತಕ ಊಟ ಮಾಡಿದ್ಮೇಲೆ ಮಾಮರೆಲ್ಲ ಮುಂಚೆ ಕುಡಿಸಿದ್ವಿ ಬಿಗೆ ತಿನ್ಲಿ ಅಂತ. ಹೋಗು ಊರಿನ ಜನ ಎಲ್ಲ ಅವರವರು ಸ್ನೇಹಿತರನ್ನ ಮತ್ತು ಅವ್ರನ್ನ ಬಂಧುಗಳನ್ನ ಭಾಳ ಹಾಸ್ಯವಾಗಿ ಮಾತಾಡಿಸ್ಕೊಂಡು ಊಟನ ಸವಿತಾ ಇದ್ದಾರೆ. ಇದೊಂದು ಭಾಳ ಒಂದು ವಿಶೇಷವಾದ ಒಂದು ಸಂದರ್ಭ. ಊರಿನ ಬಂಧು ಮಿತ್ರರು ಮತ್ತು ಸ್ನೇಹಿತರು ಎಲ್ಲ ಒಟ್ಟಿಗೆ ಸೇರಿ ಭಾಳ ಆನಂದದಿಂದ ಈ ಕಾರ್ಯಕ್ರಮನ ಸಂಪನ್ನಗೊಳಿಸ್ತಾ ಇದ್ದಾರೆ.